ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ. ಅವರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ, ಇಂಥ ಒಂದು BJPಯವರು ಕೇಂದ್ರ ಸರ್ಕಾರ ಬೆಂಗಳೂರು ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ. ಈಗ ಬೆಳಗ್ಗೆ ಬಂದಂಥ ಮಾಹಿತಿ ನನಗೆ, ಯಾರನ್ನೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂಥೇಳಿ. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ BJP ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಯಾರು ಸಾಧ್ಯ ದೇಶದ ಪರವಾಗಿ, ಜನರ ಪರವಾಗಿ 140 ಕೋಟಿ ಜನಸಂಖ್ಯೆಯ ಮತದಾನದ ಹಕ್ಕನ್ನು ಅವರಿಗೆ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಇದರಲ್ಲೇನು ರಾಜಕಾರಣ ಏನಿಲ್ಲ ಇಲ್ಲಿ. ಸರ್, ಈಗ ಕಾಂಗ್ರೆಸ್ ಆಫೀಸ್ಗೆ ಹೋಗ್ತಾ ಇದ್ದೀರಿ, ಅಲ್ಲೇನು ಕಾಂಗ್ರೆಸ್ ಆಫೀಸಲ್ಲಿ ನಮಗೆ ಎಲ್ಲ ಕರೆದಿದ್ದಾರೆ. ಅಲ್ಲಿಂದ ನಾನು ಹೋಗೋದಿದೆ, ಬಸ್ಸಲ್ಲಿ ಹೋಗೋದಿದೆ. ಯಾಕೆಂದರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ. ಎಲ್ಲ ನಮ್ಮ ಟಿ ಶರ್ಟ್ಗಳೆಲ್ಲ ಮಾಡಿಕೊಟ್ಟಿದ್ದೀವಿ, ಕರ್ನಾಟಕ ಇದೆಲ್ಲ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ಕೂಡ. ಯಾಕಂದರೆ ಚಳಿ ಅನ್ನೋ ದೃಷ್ಟಿಯಿಂದ ಅವ್ರಿಗೆ KPCC ವತಿಯಿಂದನೇ ನೋಡಿ ಕೊಟ್ಟಿದ್ದೀವಿ ನಾವೆಲ್ಲ ಹಾಕೊಳ್ಳಿ ಅಂತೇಳಿ. ಅವ್ರಿಗೆ ಗುರ್ತಾದಂಗೂ ಆಗಬೇಕು, ಚಳಿನೂ ಅವ್ರು ಕಾಪಾಡ್ಕೊಳ್ಬೇಕು. ಎಲ್ಲ ಬಂದಿದ್ದಾರೆ. ಅಮಿತ್ ಶಾ ಅವರು ಹೇಳಿದರೆ ಕಾಂಗ್ರೆಸ್ ಸೋಲಿನ ಹತಾಶೆಗೆ ಈ ರೀತಿಯಾದಂತ ಸಮಾವೇಶ ಮಾಡಿ ಆಯ್ತು. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ, ಎಲ್ಲ ಯೋಚನೆ ಮಾಡೋದಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಾಗ, ಪ್ರಜಾಪ್ರಭುತ್ವ ತಂದುಕೊಟ್ಟಾಗ, ಸಂವಿಧಾನ ತಂದುಕೊಟ್ಟಾಗ ಎಲ್ಲ ನಮ್ಮ ಹಿರಿಯರು ಎಷ್ಟು ಪ್ರಾಣ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿಯವರು, ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ತಜ್ಞನಿಗೆ ಅಧಿಕಾರ ತ್ಯಾಗ ಮಾಡಿದ್ರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರು ಅವ್ರ ದೇಹ ತ್ಯಾಗ ಮಾಡಿದ್ರು. ಜವಾಹರ್ಲಾಲ್ ನೆಹರು ಜೈಲಲ್ಲಿದ್ದರು, ಗಾಂಧೀಜಿ ಜೈಲಲ್ಲಿದ್ದರು. ಅಂದು 100 ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ನಾಯಕತ್ವ ವಹಿಸಿದ್ರು. ಇವತ್ತು ಇದೇ ಕಷ್ಟ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಹಿಸಿದ್ದಾರೆ. ಸೊ ಹಿಂಗಿರುವಂಥ ಸಂದರ್ಭದಲ್ಲಿ ಒಂದು ಇತಿಹಾಸ ಇದೆ ಈ ಪಕ್ಷಕ್ಕೆ. ಮುಖ್ಯಮಂತ್ರಿಗಳು ಮತ್ತು ತಾವು ಇಬ್ಬರು ಕೂಡ ಸಮಾವೇಶಕ್ಕೆ ಒಟ್ಟಿಗೆ ಹೋಗ್ತೀರಾ? ಅವರು ಬರ್ತಾ ಇದ್ದಾರೆ. ನಾನು ಅವರಿಬ್ಬರು ಒಟ್ಟಿಗೆ ಗಾಂಧಿ ಭವನ್, ಇಂದಿರಾ ಗಾಂಧಿ ಭವನದಿಂದ ಹೋಗ್ತೀವಿ. ಸರ್, ಕಾಂಗ್ರೆಸ್ ಕಚೇರಿಯಲ್ಲಿ ಏನಾದ್ರು ಮೇಡಮ್ನ ಭೇಟಿ ಆಗ್ತೀರಾ ಸರ್? ನಾನು ಯಾವ BJPಗೂ ಉತ್ತರ ಕೊಡಕ್ಕೆ ತಯಾರಿಲ್ಲ. ಈ ದೇಶದ ಜನತೆಗೆ ಮಾರ್ಗದರ್ಶನ ಕೊಡ್ತೀವಿ. ಓಟ್ ಚೋರಿ ಸಮಾರಂಭ ಇವತ್ತು ನಡೀತಾ ಇದ್ದು, ಅಭಿಯಾನಕ್ಕೆ DK ಶಿವಕುಮಾರ್ ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಅಭಿಯಾನ ನಡೆಸ್ತಾ ಇರುವಂತಹ ಉದ್ದೇಶ ಆದರೂ ಏನು ಅನ್ನೋದ್ರ ಬಗ್ಗೆ ತಿಳಿ ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಅಮಿತ್ ಶಾ ಈಗಾಗಲೇ ಕೌಂಟರ್ ಅಟ್ಯಾಕ್ ಕೊಟ್ಟಿರೋದ್ರಿಂದಾಗಿ ಅದಕ್ಕೂ ಕೂಡ ಅವ್ರು ಏನಾದರೂ ಹೇಳ್ಕೊಳ್ಳಿ, ಅದರ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇನ್ನು ಓಟ್ ಚೋರಿ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇರುವಂತಹ DK ಶಿವಕುಮಾರ್ ನಂತರದಲ್ಲಿ ಹಿರಿಯ ನಾಯಕರು ನಮಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತೀವಿ ಎನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಆಡಿದ್ದಾರೆ. ಇನ್ನು ಸಿಎಂ ಹಾಗೆ DCM ಇಬ್ಬರೂ ಕೂಡ ಈಗ ದೆಹಲಿಯಲ್ಲೇ ಬೀಡು ಬಿಟ್ಟಿರೋದ್ರಿಂದಾಗಿ ರಾಜಕೀಯ ಚದುರಂಗದಾಟಗಳು ಮತ್ತಷ್ಟು ಗರಿಗೆದರ್ತಾ ಇದೆ. ಇದೇ ಸಂದರ್ಭದಲ್ಲಿ ಪಟ್ಟದ ಆಟಕ್ಕೆ ಏನಾದರೂ ಇಲ್ಲಿ ಬ್ರೇಕ್ ಬೀಳಬಹುದಾ, ಒಂದು ತಾರ್ಕಿಕ ಅಂತ್ಯ ಕಾಣಬಹುದಾ, ಹಿರಿಯ ನಾಯಕರೆಲ್ಲ ಒಟ್ಟಿಗೆ ಕೂತು ಪಟ್ಟದ ಆಟನ ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ಮೊಟಕುಗೊಳಿಸಬೇಕಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾದಂತಹ ಚರ್ಚೆಗಳನ್ನ ಕೂಡ ಮಾಡಲಾಗುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. BJP ಕೂಡ ಇದಕ್ಕೆ ತಿರುಗೇಟನ್ನ ಕೊಡ್ತಾ ಇದೆ. ಅವರು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ. ಅವರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ, ಇಂಥ ಒಂದು BJPಯವರು ಕೇಂದ್ರ ಸರ್ಕಾರ ಬೆಂಗಳೂರು ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ. ಈಗ ಬೆಳಗ್ಗೆ ಬಂದಂಥ ಮಾಹಿತಿ ನನಗೆ, ಯಾರನ್ನೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂಥೇಳಿ. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ BJP ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ. ಅವರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ, ಇಂಥ ಒಂದು BJPಯವರು ಕೇಂದ್ರ ಸರ್ಕಾರ ಬೆಂಗಳೂರು ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ. ಈಗ ಬೆಳಗ್ಗೆ ಬಂದಂಥ ಮಾಹಿತಿ ನನಗೆ, ಯಾರನ್ನೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂಥೇಳಿ. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ BJP ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ.
ಅವರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ ಇಂಥ ಒಂದು ಬಿಜೆಪಿಯವರು ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ವೋಟ್ ಡಿಲೀಟ್ ಆಗಿದೆ. 65 ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿದೆ. ಇದರಿಂದ ಬಿಜೆಪಿ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ ಪ್ರತಿನಿಧಿ ಮಹೇಶ್ ಮಾತನಾಡಿಸಿದ್ದಾರೆ. ಹರಿಪ್ರಸಾದ್ ಅವರನ್ನ ಏನ್ ಹೇಳಿದ್ದಾರೆ ಕೇಳಿ. ದೆಹಲಿಯಲ್ಲಿಂದು ಏನು ವೋಟ್ ಚೋರಿ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆರಂಭ ಆಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಕೆ ಹರಿಪ್ರಸಾದ್ ಇದ್ದಾರೆ. ಅವ್ರನ್ನ ಮಾತಾಡ್ತವನ ಸರ್, ಇವತ್ತು ವೋಟ್ ಚೋರಿ ಪ್ರತಿಭಟನೆ ನಡೀತಾ ಇದೆ, ಯಾವ್ಯಾವ ನಾಯಕರೆಲ್ಲ ಭಾಗಿಯಾಗ್ತಾರೆ ಅಂತ ಹೇಳಿ ಸರ್. ಇವತ್ತು ನಡೀತಕ್ಕಂಥದ್ದು ರಾಮಲೀಲಾ ಮೈದಾನದಲ್ಲಿ ಒಂದು ಐತಿಹಾಸಿಕವಾದಂತಹ ಪ್ರತಿಭಟನೆ. ಇದರಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ನಮ್ಮೆಲ್ಲರ ನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಸಹ ಪಾಲ್ಗೊಳ್ಳಲಿದ್ದಾರೆ. ಮತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಮ್ಮ 3 ಮುಖ್ಯಮಂತ್ರಿಗಳು, ಎಲ್ಲ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು CLP ನಾಯಕರೆಲ್ಲರೂ ಸಹ ಭಾಗವಹಿಸ್ತಾರೆ. ಇದೊಂದು ಐತಿಹಾಸಿಕವಾದಂತಹ ಪ್ರತಿಭಟನೆ ಎಲೆಕ್ಷನ್ ಕಮಿಷನ್ ವಿರುದ್ಧ. ಮತ್ತು ಒಂದು 5 ಲಕ್ಷ ಸಹಿ ಸಂಗ್ರಹವನ್ನು ಏನು ಮಾಡಿದ್ದೀವಿ ಇಡೀ ಭಾರತ ದೇಶದಲ್ಲಿ 5 ಕೋಟಿ, ಅದನ್ನು ನಾವು ರಾಷ್ಟ್ರಪತಿಗಳಿಗೆ ಸಮರ್ಪಿಸ್ತೀವಿ ಎಲೆಕ್ಷನ್ ಕಮಿಷನ್ ವಿರುದ್ಧ. ಸರ್, ಬಿಜೆಪಿ ಆರೋಪ ಮಾಡ್ತಾ ಇರೋದು ಇವಾಗ ವೋಟ್ ಚೋರಿ ಆಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಬಿಹಾರದಲ್ಲಿ ಅದು ಎಫೆಕ್ಟ್ ಆಗಿಲ್ಲ, ಕಾಂಗ್ರೆಸ್ ಸುಳ್ಳು ಆರೋಪ ಮಾಡ್ತಾ ಇದೆ ಅನ್ನೋ ಅಂತ ಹೇಳಿ ಸರ್. ಯಾರಲ್ಲಿ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅವರ ತೀರ್ಮಾನದ ನಂತರ 65 ಲಕ್ಷ ವೋಟು ಇವರು ಡಿಲೀಟ್ ಮಾಡಿದರು. ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಎಲೆಕ್ಷನ್ ಮತದಾರ ಪಟ್ಟಿಯಲ್ಲಿ 65 ಲಕ್ಷನ ಡಿಲೀಟ್ ಮಾಡಿ ಇವ್ರು ಗೆಲ್ಲೋದೇನು ದೊಡ್ಡ ವಿಚಾರ ಅಲ್ಲ. ಹರಿಯಾಣ ಉದಾಹರಣೆ ತೆಗೆದುಕೊಂಡ್ರೆ 8 ಕ್ಷೇತ್ರದಲ್ಲಿ 23,000 ವೋಟ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಆದ್ದರಿಂದ ಅವ್ರು 0.5% ಗೆದ್ದಿದ್ದಾರೆ. ಆದ್ದರಿಂದ ಉದಾಹರಣೆಗಳು ಭಾಳಷ್ಟಿದೆ. ಕರ್ನಾಟಕದಲ್ಲಿ ಆಳಂದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ. ಮತ್ತು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಭಾಳ ಸ್ಪಷ್ಟವಾಗಿದೆ. ಎಲ್ಲ ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ನಾವು ಗೆದ್ದು 1 ಕ್ಷೇತ್ರದಲ್ಲಿ 1 ಲಕ್ಷ ವೋಟ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದರೆ ಇದು ಮತ ಕಳ್ಳತನ ಅಂದರೆ ಬೇರೆ ಏನೂ ಅಲ್ಲ. ಇದಿಷ್ಟು ಬಿಕೆ ಹರಿಪ್ರಸಾದ್ ಅವರು ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV9 ನವದೆಹಲಿ.